ಸತ್ಯವೇದವನ್ನು ಆರಂಭದಿಂದ ಕಡೆಯವರೆಗೂ ನಂಬುತ್ತೇವೆ. ಅದು ಆತ್ಮನ ಖಡ್ಗವಾಗಿದೆ. ನಮಗಿರುವ ಆಯುಧಗಳಲ್ಲಿ ಅದು ಒಂದಾಗಿದೆ. ಆತ್ಮೀಯ ಸ್ನೇಹಿತರೆ, ನಾವು ಅಧ್ಯಯನ ಮಾಡುವ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ತನ್ನ ಪ್ರೀತಿಯ ವಿಶಾಲ ಹೃದಯವನ್ನು ತೆರೆಯುವುದನ್ನು ಕಾಣುತ್ತೇವೆ. ಶ್ರೇಷ್ಠ ಅಪೊಸ್ತಲನ ಮಾದರಿ ಜೀವಿತ ಹೋರಾಟದ ನಮ್ಮ ಜೀವಿತದಲ್ಲಿ ನಾವು ಉಪಯೋಗಿಸುವ ಆಯುಧಗಳಾವುವು? ವಿಶ್ವಾಸದ ಕಟ್ಟುವಿಕೆ ಅಂದರೆ ಏನು ಎಂಬುದನ್ನು ಇವತ್ತು ಅರಿತುಕೊಳ್ಳೋಣ. ಬನ್ನಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ ಅಪೊಸ್ತಲತನದ ಪ್ರಾಮಾಣೀಕರಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪತ್ರಿಕೆಯ ಕೊನೆಯ ದೊಡ್ಡ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಅದು ಅಪೊಸ್ತಲ ಪೌಲನ ಕರೆಯ ಕುರಿತಾದದ್ದು. ಮೊದಲನೆಯ ಭಾಗವನ್ನು ಕ್ರೈಸ್ತ ಜೀವಿತವೆಂದು, 2ನೇ ಭಾಗವನ್ನು ಕ್ರೈಸ್ತ ಕೊಡುವಿಕೆ ಎಂದು ಕರೆದೆವು. ಈ 3ನೇ ಭಾಗವನ್ನು ಕ್ರೈಸ್ತರ ಕಾವಲು ಎಂದು ಕರೆಯಬಹುದು. ಕ್ರೈಸ್ತ ಕೊಡುವಿಕೆಯ ಕುರಿತು ಬರೆಯುವಾಗ ಪೌಲನ ಮಾತಿನಲ್ಲಿ ವಿಶೇಷ ಬದಲಾವಣೆಯನ್ನು ನೋಡುತ್ತೇವೆ. ಈಗ ಸಂಪೂರ್ಣ ಹೊಸ ಭಾಗವೊಂದಕ್ಕೆ ನಾವು ಬರುತ್ತಿದ್ದು, ಇಲ್ಲಿನ ಧ್ವನಿ, ಬರವಣಿಗೆಯ ರೀತಿ ಪೂರ್ಣ ಬದಲಾದದ್ದನ್ನು ಕಾಣುತ್ತೇವೆ. ಪ್ರಿಯರೇ, ಕೆಲವು ಟೀಕಾಕಾರರು ಇದು 3ನೆಯ ಪತ್ರಿಕೆಯೊಂದರ ಪ್ರಾರಂಭವಾಗಿದೆ ಎನ್ನುತ್ತಾರೆ. ನಿಜವಾಗಿ ನಾನು ಆ ವಿವರಣೆಯನ್ನು ಒಪ್ಪುವುದಿಲ್ಲ. ಅವರ ಮಾತಿನ ದಾಟಿಯ ಬದಲಾವಣೆಗೆ ಬೇರೆಯೇ ಕಾರಣವಿದೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದ ಸಭೆಯಲ್ಲಿ ವಿಭಾಗಗಳಿದ್ದವೆಂದು ನಾವು ನೋಡಿದ್ದೇವೆ. ಮೊದಲಿಗೆ ಪೌಲನು ಅವರಿಗೆ ಬರೆಯುವಾಗ, ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ಎಂಬುದಾಗಿ ಇದನ್ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಸಭೆಯಲ್ಲಿನ ಹೆಚ್ಚಿನವರು ಪೌಲನ ಅಧಿಕಾರವನ್ನು ಒಪ್ಪಿದ್ದರು. ಸ್ವಲ್ಪ ಮಂದಿ ಮಾತ್ರ ಅವನಿಗೆ ವಿರೋಧವಾಗಿದ್ದು ಅವನ ಅಧಿಕಾರವನ್ನು ವಿರೋಧಿಸುವವರಾಗಿದ್ದರು. ಈ ಮೊದಲಿನ 9 ಅಧ್ಯಾಯಗಳಲ್ಲಿ ಅವನು ಮೊದಲಿನ ಪಂಗಡದವರಿಗೆ ಬರೆದಂತೆ ಕಾಣುತ್ತದೆ. 10, 11 ಮತ್ತು 12ನೇ ಅಧ್ಯಾಯಗಳಲ್ಲಿ ಈ ಚಿಕ್ಕ ಗುಂಪಿಗೆ ಬರೆಯುತ್ತಿದ್ದಾನೆ. ಅದು ಹಗಲಿನಿಂದ ರಾತ್ರಿಗೆ ಬದಲಾದಂತೆ ಇದೆ. ಪ್ರಿಯರೇ, ಈ ಭಾಗದಲ್ಲಿ ಪೌಲನು ತನ್ನ ಪ್ರೀತಿಯ ವಿಶಾಲ ಹೃದಯವನ್ನು ತೆರೆಯುವುದನ್ನು ಕಾಣುತ್ತೇವೆ. ಸೌವಾರ್ತಿಕನಾಗಿ ಹಾಗೂ ಒಬ್ಬ ಮಾನವನಾಗಿ ಅವನನ್ನು ಮೊದಲೆಂದೂ ಕಾಣದ ರೀತಿಯಲ್ಲಿ ನಾವು ಕಾಣುತ್ತೇವೆ. ಯಾಕೆಂದರೆ ಈ ಭಾಗದಲ್ಲಿ ಅವನು ತನ್ನ ಅಪೊಸ್ತಲತನವನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪೌಲನು ನಮ್ಮೆದುರಿಗಿರುವಾಗ ದೀನನಾಗಿ ನಡಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರನ್ನು ತಿದ್ದುವ ಕಟುವಾದ ಪತ್ರ ಬರೆದಿದ್ದನ್ನು ನೀವು ನೆನಪಿಸಿಕೊಳ್ಳಬಹುದು. ಅಲ್ಲಿನ ಚಿಕ್ಕ ಗುಂಪು ಅವನನ್ನು ಚೆನ್ನಾಗಿ ಟೀಕೆ ಮಾಡಿತು. ಅವರು ಹೇಳುತ್ತಿದ್ದರು, ಪೌಲನು ತುಂಬಾ ಬರೆಯುತ್ತಾನೆ, ಆದರೆ ನಮ್ಮ ಸಂಗಡ ಇರುವಾಗ ಬಹಳ ದೀನನಾಗಿ ವರ್ತಿಸುತ್ತಾನೆ ಎಂಬುದಾಗಿ. ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವು ನೆನಪಿಗೆ ತಂದುಕೊಂಡು ಎಂಬುದಾಗಿ ನೋಡುವಾಗ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತಾನೆ. ಪೌಲನು ಒಬ್ಬ ಗುಡಾರ ಹೊಲಿಯುವನಾಗಿ ಕೊರಿಂಥಕ್ಕೆ ಬಂದನು. ಅವನು ಯಾರ ಮೇಲೆಯೂ ಭಾರ ಹಾಕಲಿಲ್ಲ. ಅವನಿಗೆ ಅದು ಇಷ್ಟವೂ ಇರಲಿಲ್ಲ. ಅವನು ದಿನವಿಡೀ ಬೀದಿ ಬದಿಯಲ್ಲಿ ತನ್ನ ಕೆಲಸ ಮಾಡುತ್ತಿದ್ದನು. ಅವನು ಬೆವರುತ್ತಿದ್ದನು ಮತ್ತು ಕೈಗಳೆಲ್ಲ ಕೊಳೆಯಾಗುತ್ತಿದ್ದವು. ಅಲ್ಲಿ ಕೆಲಸ ಮಾಡುತ್ತಿರುವಂತೆಯೇ ಆ ದಾರಿಯಾಗಿ ಹೋಗುವವರ ಸಂಗಡ ಮಾತನಾಡುತ್ತಿದ್ದನು. ಕೊರಿಂಥದವರು ಅವನ ಕುರಿತಾಗಿ,
ಅವನು ಅಪೊಸ್ತಲನಲ್ಲ, ಅವನನ್ನು ನೋಡಿರಿ, ಗುಡಾರ ಹೊಲಿಯೋನಲ್ಲವೇ, ಒಬ್ಬ ಸಾಮಾನ್ಯ ಮನುಷ್ಯನು ಎಂದು ಹೇಳುತ್ತಿದ್ದರು. ಪ್ರಿಯರೇ, ಅವನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದನು ನಿಜ. ಅದೇ ಸಮಯದಲ್ಲಿ ಅವನು ಒಬ್ಬ ಅಪೊಸ್ತಲನೂ ಆಗಿದ್ದನು. ಎಲ್ಲ ಜನರಂತೆಯೇ ಕಾಣುತ್ತಿದ್ದನು. ಅವನು ಸ್ವಂತ ಕೆಲಸ ಮಾಡುತ್ತಿದ್ದರಿಂದ ಕೆಲವರು ಅವನನ್ನು ಕೀಳಾಗಿ ಕಾಣುತ್ತಿರಬಹುದು. ಆದ್ದರಿಂದ ಅವನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ಎಂದು ಹೇಳುವಾಗ ತಾನು ಕ್ರಿಸ್ತನು ಲೋಕದಲ್ಲಿ ಇರುವಾಗ ಇದ್ದ ಹಾಗೆ ಇದ್ದೇನೆ ಎಂದು ಹೇಳುತ್ತಿದ್ದನು. ಪ್ರಿಯರೇ, ನಿಮ್ಮೆದುರಿನಲ್ಲಿ ಇರುವಾಗ ದೀನನಾಗಿ ಎಂಬುದನ್ನು ಹೇಳುತ್ತಾನೆ. ಅವನಲ್ಲಿ ಯಾವ ವಿಶೇಷತೆಯೂ ಕಾಣುವುದಿಲ್ಲ. ಅವನು ಎದ್ದು ಕಾಣುವ ರೀತಿ ಇರಲಿಲ್ಲ. ಒಬ್ಬ ಸಾಮಾನ್ಯ ಗುಡಾರ ಹೊಲಿಯುವನಾಗಿದ್ದನು. ಆದ್ದರಿಂದ ಕೊರಿಂಥದವರು ಅವನು ನಮ್ಮೊಡನೆ ಇದ್ದಾಗ ದೀನನಾಗಿದ್ದನು, ಆದರೆ ಪತ್ರ ಬರೆಯುವಾಗ ಧೈರ್ಯದಿಂದ ಅಧಿಕಾರವಿದ್ದವನಂತೆ ಬರೆದನು. ಅವನು ತನ್ನನ್ನು ಏನೆಂದು ನೆನೆಸಿಕೊಳ್ಳುತ್ತಾನೆ ಎಂದು ಹೇಳುವ ಸಾಧ್ಯತೆ ಇತ್ತು. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಸಾತ್ವಿಕತ್ವ, ಶಾಂತ ಮನಸ್ಸುಗಳಿಂದ ಕೂಡಿದವನಾಗಿ ಪೌಲನು ಬರೆಯುತ್ತಿದ್ದಾನೆ. ನಮ್ಮ ಕರ್ತನು ತನ್ನನ್ನು ಸಮರ್ಥಿಸಿಕೊಳ್ಳಲು ಧ್ವನಿಯೇರಿಸಲಿಲ್ಲ. ಆತನು ನೋಡುವುದಕ್ಕೆ ವಿಶೇಷ ವ್ಯಕ್ತಿಯಾಗಿರಲಿಲ್ಲ. ಚಿತ್ರಕಾರರು ಚಿತ್ರಿಸಿದಂತಹ ರೀತಿಯಲ್ಲೂ ಆತನಿರಲಿಲ್ಲ. ತನ್ನ ತಲೆ ಸುತ್ತ ಒಂದು ಪ್ರಭಾವಲಯ ಹೊಂದಿರಲಿಲ್ಲ. ಅವನು ದೀನನಾಗಿ ಶಾಂತ ಸ್ವಭಾವದವನಾಗಿದ್ದು ಆತನ ಶಿಷ್ಯರಿಗೂ ಇದೇ ಗುರುತಾಗಿತ್ತು. ಅದು ಅವರ ಗುಂಪಿಗಿದ್ದ ಗುರುತಿನ ವಿಚಾರವಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದ್ದರಿಂದ ಪೌಲನು ಅವರಿಗೆ ಹೀಗೆ ಬರೆದನು: ತೋರಿಕೆಗಳು ನಿಮ್ಮನ್ನು ಮೋಸಗೊಳಿಸದಿರಲಿ. ಪೌಲನಿಗೆ ಅಪೊಸ್ತಲತನ ಅಧಿಕಾರವಿತ್ತು, ದೈವಿಕವಾದ ಸೇವೆಯಿತ್ತು. ಅವನು ಅಧಿಕಾರದಿಂದ ಮಾತನಾಡಿದನು. ದೈವಿಕ ಶಕ್ತಿಯ ಅನುಭವ ಅವನಿಗಿತ್ತು. ಆ ಶಕ್ತಿಯನ್ನು ಅವನು ಪ್ರಯೋಗಿಸಿದನು. ತನ್ನ ಅಧಿಕಾರವನ್ನು ಅವರ ಮೇಲೆ ಚಲಾಯಿಸಲು ಒತ್ತಾಯಪಡಿಸಬಾರದೆಂದು ಅವರಿಗೆ ಹೇಳುತ್ತಾನೆ. ಬರುವಾಗ ತಾನು ಸಾತ್ವಿಕತ್ವದಿಂದಲೂ ಶಾಂತ ಮನಸ್ಸಿನಿಂದಲೂ ಬರುವುದಕ್ಕೆ ಇಷ್ಟವುಳ್ಳವನಾಗಿದ್ದನು. ಮಾಂಸಿಕ ರೀತಿಯಲ್ಲಿ ತನ್ನ ಕುರಿತು ಯೋಚಿಸಬಾರದೆಂದು ಅವನು ಹೇಳುತ್ತಾನೆ. ಪ್ರಿಯರೇ, ಒಬ್ಬ ಸೌಹಾರ್ದಿಕನು ಈ ದಿನದಲ್ಲಿ ಒಂದು ನಿಲುವಂಗಿಯನ್ನು ಧರಿಸಿ ಇಲ್ಲವೇ ಒಂದು ಪಟ್ಟಿಯನ್ನು ಹಾಕಿಕೊಂಡು ತಾನು ಕರ್ತನಾದ ಯೇಸು ಕ್ರಿಸ್ತನ ಸೇವಕನೆಂದು ಸಾಧಿಸುವ ಅಗತ್ಯವಿಲ್ಲವೆಂದು ನೆನೆಸುತ್ತೇನೆ. ತನ್ನ ಜೀವಿತದಿಂದಲೂ ದೇವರ ವಾಕ್ಯವನ್ನು ಸಾರುವುದರಿಂದಲೂ ಅದು ತನ್ನಿಂದ ತಾನಾಗಿಯೇ ತಿಳಿದು ಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಲ್ಲಿದ್ದಂತಹ ಮನೋಭಾವ ಈಗಲೂ ಕೆಲವರಲ್ಲಿರುತ್ತದೆ. ಅವರು ದೇವರ ವಾಕ್ಯ ಬೋಧಿಸುವವರನ್ನು ಕೀಳಾಗಿ ಕಾಣುತ್ತಾರೆ. ಈ ವಿಚಾರದಲ್ಲಿ ಸೈತಾನನು ಬಹು ಚತುರನಾಗಿದ್ದಾನೆ. ಈಗ ಅವನು ದೇವರ ವಾಕ್ಯವನ್ನು ಎದುರಿಸುವಂತೆ ಕಾಣುವುದಿಲ್ಲ. ಜನರಲ್ಲಿ ದೇವರ ವಾಕ್ಯದ ಕಡೆಗೆ ನಿಜವಾದ ಆಸಕ್ತಿಯಿರುತ್ತದೆ. ಆದ್ದರಿಂದ ಸೈತಾನನು ಏನು ಮಾಡುತ್ತಾನೆ? ಪ್ರಿಯರೇ, ದೇವರ ವಾಕ್ಯ ಬೋಧಿಸುವ ದೇವರ ಮನುಷ್ಯನ ಮರ್ಯಾದೆಯನ್ನೇ ಹಾಳು ಮಾಡುತ್ತಾನೆ. ಈ ಮೂಲಕ ಅವನು ಒಳಪ್ರವೇಶಿಸುತ್ತಾನೆ, ಮನುಷ್ಯರನ್ನು ಕೀಳಾಗಿ ಕಾಣುವಂತೆ ಮಾಡುತ್ತಾನೆ. ಪೌಲನಿಗೆ ಆದದ್ದೂ ಇದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಓದಿಸುವ ಸಭಾಪಾಲಕರಿದ್ದ ಸಭೆಯೊಂದರ ಪರಿಚಯ ನನಗಿದೆ. ಅಲ್ಲಿನ ಕೆಲವು ಸದಸ್ಯರಿಗೆ ಅವರೆಂದರೆ ಇಷ್ಟವಿರಲಿಲ್ಲ. ಆ ಸಭಾಪಾಲಕರು ಸಭೆಯನ್ನು ಬಿಟ್ಟು ಹೋದಾಗ ಈ ಜನರು ಅವರ ಮೇಲೆ ನಾನಾ ವಿಧವಾದ ಟೀಕೆಗಳನ್ನು ಮಾಡಿದರು. ಆದರೂ ತಾವು ದೇವರ ವಾಕ್ಯವನ್ನು ನಂಬುತ್ತೇವೆಂದು ಹೇಳುತ್ತಿದ್ದರು. ದೊಡ್ಡ ಸತ್ಯವೇದಗಳನ್ನು ಹಿಡಿದುಕೊಂಡಿರುತ್ತಿದ್ದರು. ಪ್ರಿಯರೇ, ನಿಜವಾಗಿ ಅವರು ಸತ್ಯವೇದವನ್ನು ನಂಬುತ್ತಿರಲಿಲ್ಲ. ಅದರಲ್ಲಿ ಏನಿದೆ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಒಬ್ಬ ಸಭಾಪಾಲಕನು ಈ ರೀತಿಯ ಜನರಿಗೆ ತಕ್ಕಂತೆ ಪ್ರಸಂಗಿಸದೇ ಹೋದರೆ ಅವನಿಗೆ ತೊಂದರೆ ಖಂಡಿತ. ಇದು ಸೈತಾನನ ವಿಧಾನ. ಮುಂದುವರಿತು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಶರೀರ ಭಾವಕ್ಕನುಸಾರ ನಡೆಯುವನೆಂದು ಅವರು ನೆನೆಸಬಾರದು. ಅವನು ಗುಡಾರಗಳನ್ನು ಹೊಲಿದು ಕೈಗಳನ್ನು ಕೊಳೆ ಮಾಡಿಕೊಂಡು ಬೆವರಿಕೊಂಡಿದ್ದರಿಂದ ಹಾಗೆ ನೆನೆಸಬಾರದು. ಅವರು ಅವನನ್ನು ಆ ರೀತಿಯಿಂದ ಭಾವಿಸಿದ್ದರು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಎಂಬುದಾಗಿ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಶರೀರ ಎಂಬ ಪದದ ಮೂಲ ಪದಕ್ಕೆ 3 ರೀತಿಯ ಅರ್ಥಗಳಿವೆ. ಶರೀರ ಅಂದರೆ ಈ ಭೌತಿಕ ಶರೀರ, ನಮ್ಮ ಎಲುಬುಗಳ ಮೇಲಿರುವ ಮಾಂಸದ ಶರೀರ. ಅದು ಬಲಹೀನತೆ ಎಂಬ ಅರ್ಥವನ್ನು ಕೊಡುತ್ತದೆ, ಅಂದರೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದು ನನ್ನ ನಿಮ್ಮಲ್ಲಿರುವ ಕೆಟ್ಟುಹೋದ ಸ್ವಭಾವವೆಂಬ ಅರ್ಥವನ್ನು ಕೊಡುತ್ತದೆ, ನಮ್ಮಲ್ಲಿನ ಬಿದ್ದುಹೋದ ಸ್ವಭಾವ. ಆದ್ದರಿಂದ ಈ ಶಬ್ದವನ್ನು ಶಾರೀರಿಕ ಅರ್ಥದಲ್ಲಿ, ಮಾನಸಿಕ ಅರ್ಥದಲ್ಲಿ ಹಾಗೂ ಆತ್ಮಿಕ ಅರ್ಥದಲ್ಲಿ ಕೂಡ ಉಪಯೋಗಿಸಬಹುದು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಮಾಂಸ ಎಂಬುದನ್ನು ಈ 3 ಅರ್ಥಗಳಲ್ಲಿಯೂ ಉಪಯೋಗಿಸುತ್ತಾನೆ. ಆದರೆ ಹೆಚ್ಚು ಬಾರಿ ಹಳೇ ಆದಾಮನ ಬಿದ್ದುಹೋದ ಸ್ವಭಾವವೆಂಬುದಾಗಿ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಅವನು ಕೆಟ್ಟು ಹೋಗಿರುವ ಸ್ವಭಾವದ ಕುರಿತಾಗಿ ಹೇಳುತ್ತಾನೆ. ಮಾಂಸ ಎಂಬುದನ್ನು ಆತ್ಮಿಕ ಅರ್ಥದಲ್ಲಿ ಉಪಯೋಗಿಸುತ್ತಿದ್ದಾನೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ಎಂದು ಹೇಳುವಾಗ ಮಾಂಸ ಎಂಬುದನ್ನು ಮಾನಸಿಕ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾನೆ. ತಾನು ಮಾಂಸ ರೀತಿಯಲ್ಲಿ ಜೀವಿಸುತ್ತಿದ್ದರು ಎಂದು ಹೇಳುತ್ತಾನೆ, ಅಂದರೆ ತನ್ನ ಬಲಹೀನತೆಯ ಕುರಿತು ಹೇಳುತ್ತಾನೆ. ಪ್ರಿಯರೇ, ಪೌಲನು ತನ್ನ ಶಾರೀರಿಕ ಬಲದೊಂದಿಗೆ ಕೊರಿಂತಕ್ಕೆ ಬಂದಿದ್ದನೆಂದು ನಾನು ನೆನೆಸುವುದಿಲ್ಲ. ಯುದ್ಧವು ಆತ್ಮಿಕವಾದದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅವನು ಬರೆಯುತ್ತಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ. ಇದನ್ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಲೌಕಿಕ ನಿಯಮಗಳ ಮೇಲೆ ಆತುಕೊಂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅಲ್ಲಿಗೆ ಬಂದಿರಲಿಲ್ಲ. ಒಂದು ದೊಡ್ಡ ಸಂಘಟನಾ ಕಾರ್ಯಕ್ರಮಕ್ಕಾಗಿ ಅಲ್ಲಿಗೆ ಬರಲಿಲ್ಲ. ಮನುಷ್ಯ ಪ್ರಯತ್ನ ಶಕ್ತಿಗಳ ಆಧಾರದ ಜಾಹೀರಾತುಗಳೊಂದಿಗೆ ಬರಲಿಲ್ಲ. ಇವೆಲ್ಲವನ್ನು ಉಪಯೋಗಿಸಲು ನಮಗೆ ಆಗುವುದಿಲ್ಲವೆಂದಲ್ಲ, ಆದರೆ ಪೌಲನು ಅವನ್ನೆಲ್ಲ ಉಪಯೋಗಿಸಲಿಲ್ಲವೆಂದು ಹೇಳಿದಷ್ಟೇ. ತನ್ನ ಮಾತಿನಲ್ಲಿ ಬುದ್ಧಿ ಚಾತುರ್ಯಗಳನ್ನು ಉಪಯೋಗಿಸಿ ಬೇರೆಯವರ ಮಾತುಗಳ ಉದ್ಧರಣೆ ಮಾಡಿ ವಾಕ್ಚಾತುರ್ಯದಿಂದ ಅದ್ಭುತ ಜಾಣ್ಮೆಯ ಮಾತುಗಳಿಂದ ಶೋಭಿಸಲಿಲ್ಲ. ಕೊರಿಂಥ ಪಟ್ಟಣವನ್ನು ಶುದ್ಧೀಕರಿಸಲು ಬರಲಿಲ್ಲ. ಒಂದು ದೊಡ್ಡ ಕೂಟ ನಡೆಸಬೇಕು ಎಂದು ಅಲ್ಲಿನ ಕ್ರೈಸ್ತರು ಕರೆದದ್ದಕ್ಕಾಗಿ ಬರಲಿಲ್ಲ. ಪ್ರಿಯರೇ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ಬರೆದಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಪ್ರಿಯರೇ, ಅವನೆದುರು ಒಂದು ವಿಶಾಲವಾದ ಯುದ್ಧರಂಗದ ಚಿತ್ರವಿತ್ತು. ಪರಲೋಕವನ್ನು ಜಯವಾಗಿ ಪಡೆಯಬೇಕು, ನರಕವನ್ನು ತ್ಯಜಿಸಬೇಕು. ಅವನು ಆತ್ಮಿಕ ಹೋರಾಟ ಮಾಡುತ್ತಿದ್ದನು. ಅದಕ್ಕೆ ಆತ್ಮಿಕ ಆಯುಧಗಳೇ ಬೇಕಾಗಿದ್ದವು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಉಪವಾಕ್ಯವಾಗಿದೆ. ಈ ವಚನದಲ್ಲಿ ಪೌಲನು ಆಯುಧಗಳನ್ನು ಹೆಸರಿಸುವುದಿಲ್ಲ. ಆತ್ಮಿಕ ಯುದ್ಧವೆಂದರೆ ನಮಗೊಬ್ಬ ಆತ್ಮಿಕ ವೈರಿಯಿದ್ದಾನೆ. ಆತ್ಮಿಕ ವೈರಿಯೊಂದಿಗೆ ಹೋರಾಡಬೇಕಾದರೆ ಆತ್ಮಿಕ ಆಯುಧಗಳೇ ಬೇಕಾಗಿವೆ. ನಮಗಿರುವ ಆಯುಧಗಳು ಬಲವಾದವುಗಳೆಂದು ಹೇಳಿದೆ. ಅವು ಪ್ರಯೋಜನಕಾರಿಯಾದವುಗಳು. ನಮಗೆ ಈ ದಿನಗಳಲ್ಲಿ ಅಗತ್ಯವಾದ ಆತ್ಮಿಕ ಆಯುಧಗಳಾವುದೆಂದು ಗುರುತಿಸಬಲ್ಲೆಯ? ಕರ್ತನಲ್ಲಿ ಪ್ರಿಯರೇ, ನಮ್ಮ ಮೊದಲನೆಯ ಆಯುಧ ದೇವರ ವಾಕ್ಯವಾಗಿದೆ. ನಮಗೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇರಬೇಕು. ಅದು ಆತ್ಮನ ಖಡ್ಗವಾಗಿದೆ. ತತ್ವಶಾಸ್ತ್ರ, ಧಾರ್ಮಿಕ ಕಥೆಗಳ ಶಿರಸ್ಸಾಗಿರುವ ಕೊರಿಂತಕ್ಕೆ ದೇವರ ವಾಕ್ಯವೆಂಬ ಆಯುಧದೊಡನೆ ಬರಬಲ್ಲವನಾಗಿದ್ದನು. ಅವನು ಉಪಯೋಗಿಸಿದ ಅಸ್ತ್ರ ಅದೇ ಆಗಿದೆ. ಎಫೆಸದವರಿಗೆ ಪೌಲನು ಹೀಗೆ ಬರೆಯುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ, ಇದಲ್ಲದೆ ರಕ್ಷಣೆಯೆಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಪೌಲನು ತನ್ನ ನಂಬಿಕೆಗೆ ಯೋಗ್ಯವಾದ ಕತ್ತಿಯನ್ನು ಹಿಡಿದು ಅದರ ಅಲಗಿನ ಮೇಲೆ ಭರವಸವಿಟ್ಟನು. ಅವನು ಹೀಗೆ ಬರೆದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟುಮಾಡುವಂಥದ್ದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೂ ದೇವರ ವಾಕ್ಯದ ಮೇಲೆ ಭರವಸವಿಡತಕ್ಕದ್ದು. ದೇವರ ವಾಕ್ಯದ ಅಕ್ಷರಸ ಪ್ರೇರಣೆಯ ಮೇಲೆ ಬಲವಾದ ನಂಬಿಕೆ ಇರಬೇಕು. ಅದು ಒಂದು ವಿಶ್ವಾಸ ಸೂತ್ರ ಮಾತ್ರವಾಗಿರಕೂಡದು. ಒಬ್ಬ ಪ್ರಸಂಗಿಯು ಸತ್ಯವೇದದ ಅಕ್ಷರಸ ಪ್ರೇರಣೆಯ ಮೇಲೆ ತನಗೆ ನಂಬಿಕೆಯುಂಟೆಂದು ಹೇಳಿದರು. ಅವರು ಪ್ರಸಂಗದಲ್ಲಿ ಕೆಲವು ಪದ್ಯಗಳನ್ನು, ಸವಕಲು ಪದಗಳನ್ನು, ಚಾಟು ಪದಗಳನ್ನು ಉಪಯೋಗಿಸಿದರು. ಎಲ್ಲ ರೀತಿಯ ತತ್ವ ಸಂಬಂಧ ವಾದಗಳನ್ನು ಹೇಳಿದರು. ಆದರೆ ದೇವರ ವಾಕ್ಯದ ವಿವರಣೆಯನ್ನೇ ಕೊಡಲಿಲ್ಲ. ಪ್ರಿಯರೇ, ಇದು ಸತ್ಯವೇದದ ಮೇಲಣ ಭರವಸೆಯನ್ನು ತೋರಿಸುವುದಿಲ್ಲ. ದೇವರ ವಾಕ್ಯವನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸುವ ರೀತಿಯೂ ಇದಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನನ್ನ ವೇದಜ್ಞಾನದಲ್ಲಿ ಮೂಲಭೂತವಾದಿಯಾಗಿದ್ದೇನೆ. ದೇವರ ವಾಕ್ಯದ ಪ್ರೇರಣೆಯನ್ನು ನಂಬುತ್ತೇನೆ. ಅದರಲ್ಲಿ ಆದಿಕಾಂಡ, ಅದರಲ್ಲೂ ಸೃಷ್ಟಿಯ ಚರಿತ್ರೆಯೂ ಸೇರಿದೆ. ಸತ್ಯವೇದವನ್ನು ತುದಿಯಿಂದ ಕಡೆಯವರೆಗೂ ನಂಬುತ್ತೇನೆ. ಅದು ಆತ್ಮನ ಖಡ್ಗವಾಗಿದೆ. ಅದು ನಮಗಿರುವ ಆಯುಧಗಳಲ್ಲಿ ಒಂದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಎರಡನೆಯ ಆಯುಧ ಪವಿತ್ರಾತ್ಮನ ಇರುವು. ಅಂದರೆ ಪೌಲನು ತನ್ನ ಮಾನವ ಬಲಹೀನತೆಯನ್ನು ತಿಳಿದವನಾಗಿದ್ದನು. ತಾನು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದೇನೆಂದು ಅವನಿಗೆ ಗೊತ್ತಿತ್ತು. ಪವಿತ್ರಾತ್ಮನು ಅವನನ್ನು ಬಲಪಡಿಸುತ್ತಿದ್ದನು. ಪ್ರಿಯರೇ, ನಮ್ಮ ಯುದ್ಧದ ಇನ್ನೊಂದು ಆಯುಧ ಪ್ರಾರ್ಥನೆಯಾಗಿದೆ. ಕೊರಿಂಥದವರಿಗೆ ಬರೆದ 2 ಪತ್ರಿಕೆಗಳಲ್ಲಿ ಪ್ರಾರ್ಥನೆಯ ಕುರಿತಾಗಿ ಬಹಳ ಸ್ವಲ್ಪವೇ ಇದೆ. ಆದರೆ ಪೌಲನಿಗೆ ಖಂಡಿತವಾಗಿ ಪ್ರಾರ್ಥನೆಯಲ್ಲಿ ನಂಬಿಕೆಯಿತ್ತು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನು ಒಂದು ಆಯುಧವನ್ನಾಗಿ ಹೆಸರಿಸುತ್ತಾನೆ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಆತ್ಮಿಕ ಯುದ್ಧದಲ್ಲಿ ಸೈನಿಕರು ಯಶಸ್ವಿಗಳಾಗುತ್ತಾರೆ. ಅವರು ಜಯಶಾಲಿಗಳೆಂದು ನಾನು ಹೇಳಲಿಲ್ಲ. ದೇವರು ಜಯ ಹೊಂದುತ್ತಾನೆ. ನಾವು ಯಶಸ್ವಿಗಳಾದರೆ ಅದರ ಮಹಿಮೆ ಆತನಿಗೆ ಸಲ್ಲುತ್ತದೆ. ನಮ್ಮನ್ನು ಯಾವಾಗಲೂ ಜಯಶಾಲಿಗಳನ್ನಾಗಿ ಮಾಡುವ ದೇವರಿಗೆ ಸ್ತೋತ್ರ. ಅದು ಹೇಗೆ? ಕ್ರಿಸ್ತನಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಶೇಷವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು ಎಂಬುದಾಗಿ ಕೊರಿಂಥದವರಿಗೆ ಬರೆದಂಥ 7ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಎಲ್ಲರನ್ನೂ ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಲಿಕ್ಕಿಲ್ಲ. ಆದರೆ ವಾಕ್ಯವನ್ನು ಹಂಚಬಹುದು. ಈ ದಿನಗಳಲ್ಲಿರುವ ತೆರೆದ ಬಾಗಲಿಗಾಗಿ ದೇವರಿಗೆ ಸ್ತೋತ್ರ. ನಾವು ಜಯಶಾಲಿಗಳಾಗದಿದ್ದರೂ ಖಂಡಿತ ಯಶಸ್ವಿಯಾಗುತ್ತೇವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ನೀವು ಮುಖದ ಮುಂದೆ ಇರುವಂಥದ್ದನ್ನು ನೋಡಿರಿ. ಯಾವನಾದರೂ ತನ್ನನ್ನು ಕ್ರಿಸ್ತನವನೆಂದು ನಂಬಿಕೊಂಡರೆ ಅವನು ತಿರುಗಿ ಆಲೋಚನೆ ಮಾಡಿಕೊಂಡು ತಾನು ಹೇಗೆ ಕ್ರಿಸ್ತನವನೋ ಹಾಗೆ ನಾವು ಕ್ರಿಸ್ತನವರೆಂದು ತಿಳುಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿರೋಧತ್ವದ ಕುರಿತು ಹೇಳುತ್ತಾ ಪೌಲನು ನಾವು ಎಲ್ಲರಂತೆ ಕ್ರಿಸ್ತನಿಗೆ ಸೇರಿದವರು ಎಂದು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮಗಿರುವ ಅಧಿಕಾರವನ್ನು ಕುರಿತು ನಾವು ಒಂದು ವೇಳೆ ಹೆಚ್ಚಾಗಿ ಹೊಗಳಿಕೊಂಡರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾಚಿಕೆ ಪಡುವುದಕ್ಕೆ ಕಾರಣವಾಗುವುದಿಲ್ಲ. ಆದರೆ ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ,
ಕಟ್ಟುವುದಕ್ಕಾಗಿಯೇ ಕರ್ತನು ಈ ಅಧಿಕಾರವನ್ನು ನಮಗೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನಿಗೆ ಅಪೋಸ್ತಲತನದ ಅಧಿಕಾರವಿದೆ, ಆದರೆ ಅವರನ್ನು ನಾಶಪಡಿಸಲಿಕ್ಕಲ್ಲ, ವಿಶ್ವಾಸದಲ್ಲಿ ಕಟ್ಟುವುದಕ್ಕಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪತ್ರಿಕೆಗಳಿಂದ ನಿಮ್ಮನ್ನು ಹೆದರಿಸುವನಾಗಿ ಕಾಣಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಅವನಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು, ಬಲವುಳ್ಳವುಗಳು ಆಗಿವೆ. ಅವನು ಸಾಕ್ಷಾತ್ತಾಗಿ ಬಂದರೆ ಅವನು ನಿರ್ಬಲನು, ಅವನ ಮಾತು ಗಣನೆಗೆ ಬಾರದ್ದು ಅನ್ನುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಪತ್ರಿಕೆಗಳು ಬಲವಾದದ್ದು, ತಾನು ಅವರಲ್ಲಿ ಬಲಹೀನನೂ ಆಗಿ ಕಾಣಬೇಕೆಂದು ಪೌಲನು ಇಚ್ಛಿಸುವುದಿಲ್ಲ. ಪೌಲನು ಆಕರ್ಷಕ ವ್ಯಕ್ತಿತ್ವದವನಾಗಿರಲಿಕ್ಕಿಲ್ಲ. ಅವನು ಪ್ರಸಂಗಿಸುವಾಗ ತನ್ನ ಸ್ವಂತ ಶಕ್ತಿಯಿಂದ ಮಾತನಾಡುತ್ತಿಲ್ಲವೆಂಬುದು ಗೊತ್ತಾಗುತ್ತದೆ. ಅವನು ಬಲಹೀನ ಪಾತ್ರೆಯಾಗಿ ಕಾಣುತ್ತಿದ್ದನು. ಸಂಸೋನನಂತೆ ಅವನ ಶಕ್ತಿಯು ಅವನೊಳಗಿಂದ ಬಾರದೆ ದೇವರ ಆತ್ಮನಿಂದ ಬಂದದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಶಕ್ತಿ, ನಮ್ಮ ಬಲ ಹೇಗಿದೆ? ನಾವು ಶಾರೀರಿಕ ಬಲವನ್ನು ಆತುಕೊಂಡು ಜೀವಿಸುತ್ತೇವೆಯೋ ಅಥವಾ ದೇವರಾತ್ಮನ ಬಲದಿಂದ ತುಂಬಿದ್ದೇವೆಯೋ? ನಮ್ಮ ಈ ಲೋಕದ ಜೀವಿತದಲ್ಲಿ, ವಿಶ್ವಾಸದ ನಂಬಿಕೆಯ ಹೋರಾಟದಲ್ಲಿ ದೇವರಾತ್ಮನ ಬಲವನ್ನು ಹೊಂದಿಕೊಂಡು ಜಯಶಾಲಿಗಳಾಗಿ ಮುಂದೆ ನಡೆಯೋಣ. ಹೀಗಾಗುವಂತೆ ದೇವರಾತ್ಮನು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪೌಲನು ಕೊರಿಂಥದಲ್ಲಿ ಗುಡಾರ ಹೊಲಿವನಾಗಿ ಇದ್ದರೂ ಕೂಡ ಅನೇಕರಿಗೆ ಕ್ರಿಸ್ತನ ಶಾಂತ ಮನಸ್ಸು, ಸಾತ್ವಿಕತ್ವವನ್ನು ನೆನಪಿಗೆ ತರುತ್ತಿದ್ದನು. ಶರೀರ ಎಂಬ ಪದದ 3 ಅರ್ಥಗಳು: ದೇವರ ಎಣಿಕೆಯಲ್ಲಿ ಬಲವಾದ ಆಯುಧಗಳಾದ ದೇವರ ವಾಕ್ಯ, ಪವಿತ್ರಾತ್ಮನ ಇರುವಿಕೆ, ಪ್ರಾರ್ಥನೆ. ಈ ಸತ್ಯಗಳನ್ನು ತಿಳಿದುಕೊಂಡು ನಾವು ದಿನಾಲೂ ಜಯಭರಿತವಾದ ಜೀವಿತದಲ್ಲಿ ಮುಂದೆ ಸಾಗೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ಎಂಥ ಒಳ್ಳೆ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಮಗೆ ನೀನು ಕಲಿಸಿದಂಥ ಒಂದೊಂದು ಆತ್ಮಿಕ ಸತ್ಯತೆಗಳಿಗಾಗಿ ಸ್ತೋತ್ರ. ನಮ್ಮ ಪ್ರಿಯ ಬಾಂಧವರು ಈ ವಾಕ್ಯದಲ್ಲಿ ಬೆಳೆಯುವಂತೆ, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅತ್ಯಧಿಕವಾಗಿ ಅನುಗ್ರಹಿಸು. ಯಾರ್ಯಾರು ಅನಾರೋಗ್ಯತೆಯಲ್ಲಿ ಒಂದು ವೇಳೆ ಇರುವುದಾದರೆ ಅವರಿಗೆ ಸೌಖ್ಯತೆಯನ್ನು ಕೊಟ್ಟು ನಡೆಸು. ಅವರ ಸಮಸ್ಯೆಗಳು ಏನೇ ಇದ್ದರೂ ಯೇಸುವೆ, ನೀನು ಮಾತ್ರ ಅವರಿಗೆ ಸಹಾಯ ಮಾಡಲು ಶಕ್ತನು. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಜಯಭರಿತ ಜೀವಿತದ ರಹಸ್ಯ ನಾವು ತಿಳಿದುಕೊಂಡಿದ್ದೇವೆ ಅಲ್ವಾ? ಇತರರು, ನಮ್ಮವರು ಈ ಸತ್ಯವನ್ನು ತಿಳಿದುಕೊಳ್ಳಲು ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.